ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾನೆ ಇರ್ತೀರಾ. ಯಾಕಂದ್ರೆ ಈಗ 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ನಿಮಗೆ ಹಣ ಜಮಾ ಆಗಬೇಕಿತ್ತು, ಆದ್ರೆ ಇದುವರೆಗೂ ಜಮಾ ಆಗಿಲ್ಲ. ನಿಮಗೆ ಹಣ ಯಾವಾಗ ಜಮಾ ಆಗುತ್ತೆ ಮತ್ತೆ ಪೆಂಡಿಂಗ್ ಹಣಗಳು ಯಾವಾಗ ಜಮಾ ಆಗುತ್ತೆ, ನೀವು ಪೆಂಡಿಂಗ್ ಹಣ ಬರಬೇಕಾದ್ರೆ ಏನ್ ಮಾಡಬೇಕು, ಎಲ್ಲ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡೋದಾದ್ರೆ, ಅವರು ಗೌರ್ಮೆಂಟ್ ಕಡೆಯಿಂದ ಏನಂತ ತಿಳಿಸ್ಕೊಟ್ಟಿದ್ರು ಅಂದ್ರೆ 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಜಮಾ ಮಾಡ್ತಾರಂತ ಹೇಳಿದ್ರು. ಆದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ನವೆಂಬರ್ ತಿಂಗಳಲ್ಲಿ ತಾಂತ್ರಿಕ ದೋಷದಿಂದ ನಮ್ಮ ಕೈಯಲ್ಲಿ ಬಿಡುಗಡೆ ಮಾಡಕ್ ಆಗ್ಲಿಲ್ಲ, ಈಗ ನಾವು ಡಿಸೆಂಬರ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಡಿಸೆಂಬರ್ ಅಲ್ಲಿ ಫೈಲ್ ಆಗಿದೆ. ಗೌರ್ಮೆಂಟ್ ಬಿಡುಗಡೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾಗಿ ಹಣ ಆದ್ರೆ ಬಿಡುಗಡೆ ಮಾಡಿಲ್ಲ. 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂದಿದ್ರು, ಮಾಡಿಲ್ಲ. ನಿಮ್ಗೆ ಹಣ ಬಿಡುಗಡೆ ಮಾಡಿರೋದೇ ಯಾವಾಗ ಅಂದ್ರೆ 22, 23ನೇ ತಾರೀಕು ನಿಮ್ಗೆ ಏನಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬಿಡುಗಡೆ ಆಗಿದೆ. ಈಗ ನಿಮ್ಗೆ ಹಣ ಜಮಾ ಆಗೋದು ಎಷ್ಟು ದಿನ ಟೈಮ್ ತಗೊಳುತ್ತೆ ಅಂದ್ರೆ, ಏನಿಲ್ಲ ಅಂದ್ರೂ ಒಂದು ವಾರ ಆದ್ರೂ ಟೈಮ್ ತಗೊಳುತ್ತೆ. ಅಂದ್ರೆ ನೀವು ಈ ಡಿಸೆಂಬರ್ 31ನೇ ತಾರೀಕು ಒಳಗಡೆ ನಿಮ್ಗೆ ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ? ಈಗ ನಿಮ್ಗೆ ಆಲ್ರೆಡಿ ಒಂದು ಕ್ಯಾಂಪ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಇಲ್ಲಿ ಗೃಹಲಕ್ಷ್ಮಿ ಕ್ಯಾಂಪ್ ಅಂತ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಆಫೀಸ್ ಅಲ್ಲಿ ಮಾಡ್ತಿದ್ದಾರೆ. ನೋಡಿ, ಗೃಹಲಕ್ಷ್ಮಿ ಆಫೀಸ್ ಅಲ್ಲಿ ಕ್ಯಾಂಪ್ ಆದ್ರೆ ಇದೆ. ಕ್ಯಾಂಪ್ ಬಂದ್ಬಿಟ್ಟು 27, 28, 29ನೇ ತಾರೀಕು 3 ದಿನ ಆದ್ರೆ ಕ್ಯಾಂಪ್ ನಡೀತಿದೆ. ಯಾವಾಗ ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಮ್ಗೆ ಕ್ಯಾಂಪ್ ಆದ್ರೆ ನಡೆಯುತ್ತೆ. ಪ್ರತಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಗೆ ಒಂದು ಕ್ಯಾಂಪ್ ಅನ್ನ ನಡೆಸ್ತಿದ್ದಾರೆ. ಯಾರ್ಗ ಹಣ ಬಂದಿಲ್ವೋ ನೀವೆಲ್ಲರೂ ಹೋಗಿ ನಿಮ್ಗೆ ಹಣ ಬರೋ ರೀತಿ ಆದ್ರೆ ಮಾಡ್ಕೊಳ್ಳಿ. ಎಲ್ಲರಿಗೂ ಹಣ ಆದ್ರೆ ಜಮಾ ಆಗುತ್ತೆ. ನಿಮ್ಗೆ ಅಲ್ಲಿ EKYC ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅದಾಗಿರ್ಬೋದು, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯ ಸ್ಥಿತಿ ಆಗಿರ್ಬೋದು, ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಯಾವುದೇ ಇತರ ಸಮಸ್ಯೆಗಳನ್ನ ಅಲ್ಲಿ ಪರಿಹಾರ ಆದ್ರೆ ಪರಿಹರಿಸಿ ಕೊಡ್ತಾರೆ ನಿಮ್ಗೆ. ಪ್ರತಿಯೊಬ್ರು ಏನ್ ಮಾಡ್ತೀರಾ ಅಂದ್ರೆ, ಈ ಒಂದು ದಿನಾಂಕಕ್ಕೆ ಯಾವಾಗ 27, 28, 29 ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಈ 3 ದಿನದಲ್ಲಿ ಯಾವುದೋ ಒಂದು ದಿನ ಹೋಗಿ, 3 ದಿನ ಹೋಗುವಂತ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ದಿನ ಈ ಟೈಮಿಂಗ್ಸ್ ಅಲ್ಲಿ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ರೆಡಿ ಮಾಡಿಸ್ಕೊಂಡು ನಿಮ್ಗೆ ಹಣ ಬರೋ ರೀತಿ ಆದ್ರೆ ಮಾಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ಸ್ ರೆಡಿ ಆದ್ಮೇಲೆ ನಿಮಗೂ 31ನೇ ತಾರೀಕಿಗೆ ಒಳಗಡೆ ಹಣ ಬರ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ಜನವರಿ 5ನೇ ತಾರೀಕು ಒಳಗಡೆ ಹಣ ಆದ್ರೆ ಬರುತ್ತೆ. ಇದು ಸರ್ಕಾರದ ಕಡೆಯಿಂದ ಬಂದಿರುವಂತಹ ಸದ್ಯದ ಮಾಹಿತಿ. ನಿಮಗೆ ಬೇರೆ ಏನೇ ಡೌಟ್ಸ್ ಇದ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ